ಅತ್ತೆ ಅತ್ತೆ ಅದು ನಮ್ಮದು ಹುಂಜೆ ಇತ್ತಲ್ಲ, ಹುಂಜೆ ಎಲ್ಲ ಕಾಣಿಸ್ತಲ್ಲ ಕಣತ್ತೆ. ರಾತ್ರಿನೂ ಬಂದಿಲ್ಲ, ಇವಾಗಲೂ ಎಲ್ಲ ಕಾಣಿಸ್ತಾನೆ ಇಲ್ಲ. ಏನಾಯ್ತವ? ರಾತ್ರಿ ಇರ್ಲಿಲ್ವೇನೆ? ರಾತ್ರಿನೇ ಹೇಳಕ್ಕಿಲ್ವೇನೆ? ಅಯ್ಯೋ, ನೀವೇ ಬೇದಿ ಅಂತ ಸುಸ್ತಾಗಿದ್ರಲ್ಲ ಅತ್ತೆ, ಅದಕ್ಕೆ ನಾನು ಏನು ಹೇಳಲಿಲ್ಲ ಅತ್ತೆ. ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮಲಗಿ ರೆಸ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಏನು ಹೇಳೋಕ್ಕೋಗಲಿಲ್ಲ ನಿಮಗೆ. ಅಯ್ಯೋ ಮನೆಯಾಳಿ, ನಿನ್ಗೇನೆ ಬಂದಿತ್ತು, ರಾತ್ರಿನೇ ಹೇಳಕ್ಕಿಲ್ವೇನೆ? ಯಾರ ಮನೆಯಾರು ಹೋಗಿದ್ದೆ ಇಲ್ವೇ ಅಂತ ಹುಡುಕೊಂಬರ್ಬೋದಾಗಿತ್ತು. ರಾತ್ರಿಯಿಂದ ಇಲ್ಲ ಅಂತಂದ್ರೆ ಇವಾಗಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಯಾನೊಂದು ಸವತಿ ನಾಳೆ ಸಾರು ಮಾಡ್ಕೊಂಡು ಉಂಡಿರ್ತಾಳೆ, ಈಗ ಬಂದು ಹೇಳ್ತಾ ಇದೆಯಲ್ಲ ನೀನು. ಅಯ್ಯೋ, ನೀವು ಹಿಂಗೆ ಹುಷಾರಿದ್ದೀರಲ್ಲತ್ತೆ, ಅದಕ್ಕೆ ನಾನು ಹೇಳಲಿಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ ಅಂದ್ಬಿಟ್ಟು. ಅಯ್ಯೋ ಮನೆಯಾಳಿ, ದೊಡ್ಡ ಕೋಳಿ, 2000 ರೂಪಾಯಿನ ಕೋಳಿ, ದೊಡ್ಡ ಹುಂಜ, ಕೂದಿದ್ರೆ ಒಂದು 3 kg ಬಾಡಾಗೋದು ಅಂತ ಕೋಳಿ ಇಲ್ಲ, ನನ್ಗೆ ಹೇಳಕ್ಕಿಲ್ವೇನೆ? ಅಂದ್ರೆ ಅತ್ತೆ, ನಾನು ಹೇಳ್ಬೇಕು ಅನ್ಕೊಂಡೆ, ನೀವು ಮಲಗಿದ್ರಲ್ಲ ಅದಕ್ಕೆ ಸುಮ್ಮನಾಗೋದೆ. ನೋಡಿ ಎಲ್ಲರೂ ಇದೆಯಾ ಅಂತ ನೀವು ಕರೀರಿ ಬಂದದೆ. ಏನವ, ಎಷ್ಟು ಕದ್ರು ಬರದೆ ಒಲ್ದು ನನ್ನ ಕೋಳಿ, ಯಾರನ್ನ ಸೌತಿ ತಿನ್ಕೊಂಡ್ಲ ಕಾಣೆ. ಚಿಂತಂತ ಕೋಳಿ ಕಣೆಯವ ನಂದು. ಲಕ್ಕ ಲಕ್ಕ ಲಕ್ಕನ ಓಡಿ ಬರೋದು, ಕರೆದ್ರೆ ಬೆನ್ನು ಬತ್ತ ಇಲ್ಲ ಅಂತಂದ್ರೆ ಯಾರನ್ನ ಸೌತಿನ ಆನೆ ಕುಯ್ಕೊಂಡು ತಿಂದವಳೆ, ಸಾರು ಮಾಡಿಕೊಂಡು ತಿಪ್ಪೆಗೆ ಸೇರ್ಸವಳೆ ಅದ್ ನಾಳೆ. ಮತ್ತೆ ಏನ್ ಮಾಡೋದತ್ತೆ? ಅವ್ರ ಹೆಣ ಎತ್ತ, ಅವ್ರಿಗೆ ಬರಬಾರ್ದು ಬರ, ಅವ್ರಿಗೆ ಬೇದಾಗ ವಾಂತಾಗ, ಅವ್ರ ಹಣೆ ಹಬ್ಬಾಕ್ಲಲ್ಲೋಗ, ಅವ್ರು ತಿಥಿ ಮಾಡ. ಯಾರ ಕಣೆ ನಮ್ಮ ಕೋಳಿ ತಿನ್ಕೊಂಡವ್ರಲ್ಲ, ಅವ್ರ ಕೋಳಿ ತಿಂದಿರೋರು ಉದ್ಧಾರ ಆದಾರ. ಅವರು ಮುಂಡೇರು ಮೋಚಿರು ಅಕ್ ನೆರೆ ವರೆಲಿ ಒಂದು ಕೋಳಿ ಸಾಕಂಗಿಲ್ಲ, ಒಂದು ಕೊಕ್ಕರೆ ಸಾಕಂಗಿಲ್ಲ. ನಮ್ಗೆ ಏನ್ ಕಾಟ ಕೊಡ್ತಾರೆ ಕಂತ್ರಿ ಮುಂಡೇರು, ಕಿತ್ತೋದ್ಲೋಡಿರು, ಇಂಥ ಮುಂಡೇರು ನಮ್ಮ ಕೋಳಿ ಎಕ್ಕೊಂಡು ತಿಂದವ್ರೆ. ಅವ್ರಿಗೆ ಒಡ್ಸಿಡಿಯಾ, ಅವ್ರು ಉಂಡಿತ ಬೇದಾಗ, ಅವ್ರು ಕುರ್ಬಾನೊಟ್ಟ, ಅವ್ರಿಗೇನು ಬಂದಿತ್ತೋ ಕಾಣೆ, ನನ್ನ ಕೋಳಿನೇ ಇಟ್ಕೊಂಡು ತಿಂದವ್ರೆ. ಅವ್ರಿಗೆ ಬರಬಾರದು ಬರ, ನನ್ನ ಕೋಳಿ ಹಂಗ ಇದಾಯ್ತು, ಅವ್ರಿಗೂ ಹಂಗೆ ಆಗ. ಅವ್ರ ಮನೇಲಿ ಇರ್ಲಿಲ್ವೇ ಕೋಳಿ, ನನ್ನ ಕೋಳಿನೇ ಬೇಕಿತ್ತೆ. ಮುಂಡೇರ್ಗೆ ಮಗನ ಇದನ್ನ ತಿನ್ಕೊಂಡು ಕಿತ್ತೋದ್ ನನ್ನ ಮಗ, ಚಂಬೇಲ್ ನನ್ನ ಮಗ, ಯಾವಳು ಕಿಟ್ಕೊಂಡ್ಲು, ಯಾವಳು ಕೂದ್ಲು ನನ್ನ ಕೋಳಿನ. ಯಾರ್ಗಜ್ಜಿ ಒತ್ತರ್ಲಯ್ಯ ಉಗಿದು ಉಪ್ಪಾಕ್ತಾ ಇದೆಯಲ್ಲ, ಏನಾಯ್ತಜ್ಜಿ? ನೋಡೆ ಲಕ್ಷ್ಮಕ್ಕ, ಮತ್ತೆ ನಮ್ ದೊಡ್ಡಿ ಹುಂಜ ಆಯ್ತು ಕಣೆ, ಯಾನನ್ ಸೌತೆ ಕುಯ್ಕೊಂಡು ತಿಂದ್ಲ ಕಣೆ. ಕುಯ್ಕೊಬಿಟ್ಟವ್ರಲ್ಲೇ, ರಾತ್ರಿನೂ ಮನಗ್ ಬಂದಿಲ್ಲ, ಈಗೂ ಇಲ್ಲೆಲ್ಲ ನೋಡಿದ್ರು ಸಿಗ್ತಾ ಇಲ್ವಲ್ಲೇ. ಹೌದೇನಜ್ಜಿ? ಯಾರು ಕುಯ್ಕೊಂಡು ತಿಂದ್ರು ಕೋಳಿನ? ಯಾನ್ ಸೌತೆ ಕುಯ್ಕೊಂಡು ತಿಂದೋ, ನನ್ನ ಮಗನ ಇದನ್ನ ಕುಯ್ಕೊಂಡು ತಿನ್ನೋ ಗೊತ್ತಿಲ್ಲ ಕಣೆ. ಆ ಮುಂಡೆ ಸಿಗ್ಬೇಕು, ನನ್ನ ಮಗನ ಇದ ಸಿಗ್ಬೇಕು ನನ್ನ ಕೈಗೆ, ಸರಿಯಾಗಿ ಮಾಡ್ಕೊಡ್ತೀನಿ. ನನ್ನ ಕೋಳಿ ಕುಯ್ಕೊಂಡು ತಿಂದವ್ರಲ್ಲ ಅವ್ರ ಮನೆ ಹಣಾಗ, ಅವ್ರ ಮಕ್ಕಳು ತಿನ್ನ, ಅವ್ರ ಗಂಡು ತಿನ್ನ, ರಕ್ತಂಗರ್ ತಿನ್ಕೊಳ. ಅವ್ರಿದಾಗ ಇದಾಗ ಕೂರ್ಸ್ಕೊಳ್ ಬಾನೊಟ್ಟ, ಅವ್ರಿಗೆ ಬರಬಾರದು ಬರ. ನಮ್ಮ ಕೋಳಿ ಕುಯ್ಕೊಂಡು ತಿಂದವ್ರಲ್ಲ, ನಾಚಿರು ಮೋಚಿರು ಅಂತೋರು ಇಂತೋರು ನಮ್ಮ ಕೋಳಿ ಕುಯ್ಕೊಂಡು ತಿಂದವ್ರಲ್ಲ. ಅಯ್ಯೋ ಬೈ ತಿಂದಿರೋರ್ಗೆ ಆಯ್ತದೆ, ತಿಂದಿರೋರ್ಗೆ ಬೇದಾಗ್ಲಿ ಹೇಳು. ಅದಿನ್ಯಾನನ್ ಸೌತಿ ಮಗಳು ಕುಯ್ಕೊಂಡು ತಿಂದ್ಲು ಕಾಣೆ ನನ್ನ ಕೋಳಿಯ. ಚೆಂದಾಗಿ ಹೆಂಗಿತ್ತು ಗೊತ್ತಿರೇ, ಕೂದು ಪಾಲು ಹಾಕಿದ್ರೆ ಏನು 3 kg ಹತ್ತತ್ರ ಬಾಡಾಗೋದು ಅಂತ ಕೋಳಿಯ ಕುಯ್ಕೊಂಡು ತಿಂದ್ರಲ್ಲೇ ಮುಂಡೇರು ಮೋಚಿರು. ಏನ್ ಲಕ್ಷ್ಮಕ್ಕ, ಬೇದಿ ಕಮ್ಮಿ ಐತೆ? ಕಣವ, ಒಂಚೂರು ಕಮ್ಮಿ ಆಗೋದು ಈಗ, ಪರವಾಗಿಲ್ಲ. ತಿಮ್ಮಜ್ಜಿ ನಿಂಗೆ ಕಮ್ಮಿ ಐತೆ? ಕಣವ, ಹಾಸ್ಪಿಟ್ಲಿಗೆ ಹೋದ್ಮೇಲೆ ಒಂಚೂರು ಮೇಲಾಗದೆ. ತಿರ್ಗಿ ನಾನು ಅವ್ರ ಮನೆ ಕಡೆ ತಲೆ ಹಾಕಿ ಮಲಗಲ್ಲ. ಅವಳು ಏನು ಕೊಟ್ಟರು ತಿನ್ನಲ್ಲ ಕಣವ. ಆ ಸಾರದ ಒಂದು ಸೊಸೆ ಏನು ಕೊಟ್ಟರು ನಾನು ತಿನ್ನಂಗಿಲ್ಲ. ತಿರ್ಗಿ ಮುಂಡೆ ಕುಯ್ಕೊಂಡು ತಿನ್ಲೋ ಕಾಣೆ. ಬೇದಾಗಿಲ್ಲ ಅಂದ್ರೆ ನಾವು ನೆನೆಸದಾಗ ಮಾಡ್ಕೊಂಡು ತಿನ್ಬೋದಾಗಿತ್ತೇನೋ. ಚಿಂತಂತ ಕೋಳಿ ಹೋಯ್ತಲ್ಲವ, ಯಾನ ಸೌತಿ ಕುಯ್ಕೊ ತಿನ್ಲೋ ಕಾಣೆ. ಅವಳಿಗೆ ಬರಬಾರದು ಬರ, ಅವಳಿಗೇನೋ ಬಂದಿತ್ತು ಒತ್ತು. ನಾನು ಕೋಳಿ ಕುಯ್ಕೊಂಡು ತಿಂದವ್ರಲ್ಲ, ತಿಂದಂತ ಕೋಳಿ. ಉಗಿದು ಉಪ್ಪಾಕು, ಯಾನ ಸೌತಿ ಕುಯ್ಕೊಂಡು ತಿಂದಿದಳು. ಏನಾಗಿದ್ದದು ನೋಡು. ಯಾಕಮ್ಮ ತಿಮ್ಮಮ್ಮ, ಹೇಳು ಮಗಳಿಗೆ, ಎದ್ಬಿಟ್ಟು ಯಾರಿಗೋ ಸುಪ್ರಭಾತ ಆಡ್ಕೊಂಡು ಕೂತಿದೆಯಲ್ಲ, ಏನಾಯ್ತಮ್ಮ? ನೋಡ್ಗಿ ವಾಣಿ, ಮತ್ತೆ ನಮ್ದೊಂದು ದೊಡ್ಡಿ ಹುಂಜೆ ಇಲ್ಲ, ರಾತ್ರಿಯಿಂದನೂ ಕಾಣಿಸ್ತಲ್ಲ. ಈಗ ಹೋಗುದ್ರು ಎಲ್ಲೂ ಇಲ್ಲ, ಯಾರ ಮನೆ ತಗೂ ಇಲ್ಲ. ರಾತ್ರಿ ಎಲ್ಲ ಕೊಟ್ಟಾಯ್ಕೊಂಡಿದಾರೇನೋ ಬಿಟ್ಟಾರೇನೋ ಅಂತಂದ್ರೆ ಮುಂಡೇರು ಯಾನ ಸೌತೆ ಕಟ್ಟಾಯ್ಕೊಂಡಾಳೆ, ಯಾನ ಸೌತೆ ಕೌಚ ಹಾಕೊಂಡಿದ್ದಾಳೆ. ನನ್ನ ಕೋಳಿಯ ಬಿಡವಲ್ರಲ್ಲಿ. ಹೌದೇನಮ್ಮ? ಹಂಗ ಪಾತಿ ಮನೆ ಏನೋ ಬಿರಿಯಾನಿ ಮಾಡಿದ್ದೀನಿ ಅನ್ನಂಗಿದ್ಲು ಕಣಮ್ಮ. ನಾಟಿ ಕೋಳಿ ಸಾರು ಮಾಡಿದ್ದೀವಿ, ಬಿರಿಯಾನಿ ಮಾಡಿದ್ದೀನಿ ಅನ್ನಂಗಿದ್ಲು. ಪಾತಿನಿ? ಅವಳಂಗೆಲ್ಲ ಮುಟ್ಟಲ್ಲ. ಅವ್ರು ಯಾವಾಗಲೂ ಮಾಡ್ತಾಯಿರ್ತಾರೆ ಕಣ್ತಿಮ್ಮಜ್ಜಿ, ಅವರು ನಾನ್ ವೆಜ್ ಜಾಸ್ತಿ ಮಾಡ್ತಾರೆ ಅವರು. ಅವಳು ಇಂಥ ಕೆಲಸ ಎಲ್ಲ ಮಾಡಲ್ಲ ಅವಳು ಪಾತಿ. ನಾನು ಸೌತಿ ಕೌಚ ಹಾಕೊಂಡ್ಲ ಕಾಣಲ್ಲ ಕಂತ್ರಿ ಮುಂಡೇರು. ತಿಮ್ಗೆಜ್ಜಿ ಯಾ
ಬೈತಾ ಇದ್ದೀರಾ ಬೆಳಗ್ಗೆದು ನೀವು ಎದ್ಬಿಟ್ಟು? ಸೌತೆ ನಾನು ಕೋಳಿ ಹಿಡ್ಕೊಂಡು ತಿಂದಾಳು ಕಣೆ ಪಾತಿ. ನಿಮ್ಮನ್ನ ಚಿಕನ್ ಸಾರು ಮಾಡಿದ್ರಂತಲ್ಲೇ, ನಮ್ದನ್ನ ಹಿಡ್ಕೊಂಡು ಕುಯ್ಕೊಂಡಿದ್ರೆ ನಿಜ ಹೇಳ್ಬಿಡೆ. ಅವ್ವ ಅಲ್ಲದಕ್ಕೆ ಮೇಲೆ ಆಣೆ ಮಾಡ್ತೀವಿ ತಿಂದಿಗೆ ಅಜ್ಜಿ, ನಾವು ಅಂತ ಕಂತ್ರಿ ಕೆಲಸಗೆ ಮಾಡೋದು ಇಲ್ಲ ನಾವು. ನಮ್ದಕ್ಕೆ ಪೈಸಾಗೆ ಕೊಟ್ಟು ಇದು ಅಂಗಡಿಗಿಂದ ತಂದಿದ್ದಕ್ಕೆ ಚಿಕನ್ಗೆ ಮಾಡಿದ್ವಿ, ಬಿರಿಯಾನಿಗೆ ಮತ್ತೆ ಸಾಂಬಾರ್ಗೆ ಮಾಡಿದ್ವಿ. ನಾವು ಯಾವತ್ತೂ ಬೇರೆಯವ್ರದ್ದು ವಸ್ತುಗೆ ಆಸೆದಕ್ಕೆ ಪಡೋದಿಲ್ಲ ತಿಮ್ಮಜ್ಜಿ. ನಮ್ದಕ್ಕೆ ಮೇಲೆ ನೀವು ಹಿಂಗೆ ಅನ್ಬೇಡಿ. ನಿಮ್ದಕ್ಕೆ ಯಾರು ಹೇಳಿದ್ದು ನಮ್ದಕ್ಕೆ ಕೋಳಿನ ಇಟ್ಕೊಂಡು ಹೋಗಿದ್ದೀವಿ ಅಂತ? ನಿಮ್ದಕ್ಕೆ ಯಾರಿಗೆ ಹೇಳಿದ್ದು ನಮ್ದಕ್ಕೆ ಕೋಳಿಗೆ ಇಟ್ಕೊಂಡು ಹೋಗಿದ್ದೀವಿ ಅಂತ? ಫಸ್ಟ್ ಅವ್ರಿಗೆ ಹೇಳಿ ಬತಾತೋ, ನಾವು ಅವ್ರಿಗೆ ಮಾಡ್ತಾವು. ಏನು ಮಾಡ್ತಿಲ್ಲ ಪಾತಿ ನೀನು ಅವ್ರಿಗೆ? ನೀವು ಹೇಳಿ ಆಮೇಲೆ ನಾವು ತೋರಿಸ್ತಾವು ಹೆಂಗೆ ಮಾಡ್ತಾವು ಅಂತ. ನಮ್ದಕ್ಕೆ ಮೇಲೆ ದುಡ್ಡಿಗೆ ಬೋಲ್ಬಿಟ್ರೆ ನಮ್ದಕ್ಕೆ ಸುಮ್ಮನೆ ಬಿಟ್ಬಿಡ್ತಾವ್, ನಾವು ಬಿಡ್ಬಿಡಂಗೆ ಇಲ್ಲ. ಅವ್ರನ್ನ ಇಟ್ಕೊಂಡು ಕೇಳ್ತೀವಿ ನೀವು ಎಲ್ಲಿಗೆ ನೋಡಿದ್ರಿ ಅಂತ. ಇವಳೆ ಕಣವ ಲತಾ ಹಂಗ ಅಂದ್ಲು, ಅದಕ್ಕೆ ಕೇಳಿದೆ. ಲತಾ ನಿಮ್ದಕ್ಕೆ ನೋಡಿದ್ರಿ ತಾನೇ, ನಮ್ದಕ್ಕೆ ಮಹಾರಾಜ್ ಕರಿ ಕಾವಲ್ಗೆ ತರೋದನ್ನ ಮತ್ತೆ ಸುಳ್ಗೆ ಹಾಕಿ ಹೇಳಿದ್ರಿ ನೀವು. ನಮ್ದಕ್ಕೆ ಮೇಲೆ ಜುಟ್ಕೆ ಹಾಕಿ ಬೋಲ್ತಾವ್ ನೀವು. ನಿಮ್ಮಲ್ಲೇ ತಾನೇ ನಾಟಿಕೋಳಿ ಸಾಂಬಾರ್ಗೆ ಮಾಡಿದ್ದು, ನಮ್ಮ ಮೇಲೆ ಹೇಳ್ತೀರಾ? ನಮ್ದಕ್ಕೆ ಬಿರಿಯಾನಿ ಮಾಡಿರೋದು, ನಾಟಿಕೋಳಿಲಿ ಬಿರಿಯಾನಿಗೆ ಮಾಡಕ್ಕೆ ಆಗ್ತದೆ? ನಮ್ಮನೇಲಿ ಚಿಕನ್ ಮಾಡಿದ್ದು ಮಾಡಿಲ್ಲ ಚಿಕನ್ ಮಾಡಿಲ್ಲ ನಾವು. ಯಾಕೆ ದುಡ್ಡು ಬೋಲ್ತಾವ್ ನತ್ತಂದು ಅಕ್ಕ? ನೀವು ದುಡ್ಡಿಗೆ ಬೋಲ್ಬೇಡಿ. ನಿಮ್ದಕ್ಕೆ ಮನೇಲಿ ನೆನೆ ಚಿಕನ್ಗೆ ತಾನೇ ಮಾಡಿದ್ರಿ ನೀವು. ಸಚ್ಕೆ ಬೋಲಿ ಫಸ್ಟ್. ಅಲ್ಲ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ, ಇದಕ್ಕೆ ಜೂಟ್ಗೆ ಬೋಲಿದ್ರೆ ನಮ್ದಕ್ಕೆ ಮೇಲೆ ಸುಳ್ಗೆ ಅಪರಾಧಗೆ ಮಾಡಿದ್ರೆ ನೀವು. ಕಂತಿಮಜ್ಜಿ ಇಲ್ಲ ಕಂತಿಮಜ್ಜಿ, ಇವಳು ಸುಳ್ಳು ಹೇಳ್ತಾಳೆ ಪಾತಿ. ನಮ್ಮನೆ ನಾವು ಚಿಕನ್ ಮಾಡಿರ್ಲಿಲ್ಲ ನೆನೆ ನಾವು ಗೊಡ್ಗಾರ ಎಲ್ಲ ಕಿತ್ತೋದೋಳೆ ಚಂಬೇಲಿ. ನಮ್ಮ ಕೋಳಿನ ಕುಯ್ಕೊಂಡು ತಿಂದ್ಬಿಟ್ಟು ಅವಳ ಮೇಲೆ ಹೇಳ್ತಾ ಇದೀಯೇನೆ ನೀನು? ನಡಿ ನಿಮ್ಮ ಮನೆ ತಕ್ಕೆ ನೋಡೋಣ ಅದೇನು ಸಾರು ಮಾಡಿದ್ದಿ ಅಂತ. ಲೇಲತಾ ನೀನೇ ಅವತ್ತಿಂತ ಇಂಥ ಕಂತಿ ಕೆಲಸ ಮಾಡೋದು ಕಲ್ತ್ಕೊಂಡೆ? ಅಕ್ಕಪಕ್ಕ ಕೋಳಿ ಹಿಡ್ಕೊಂಡು ತಿಂದಾರ್ಲೇ. ಅಯ್ಯೋ ಇಲ್ಲ ಕಣ್ ಲಕ್ಷ್ಮಕ್ಕ, ನೀನಾಕಜ್ಜಿ ಮೈ ಮೇಲೆ ಬತ್ತೀಯಲ್ಲ? ನಿಜ ಹೇಳು, ಇಲ್ಲ ಅಂದ್ರೆ ಹೋಗಿ ನಮ್ಮ ಅಪ್ಪನ ಮನೆ ದೇವ್ರನ್ನೇ ಮಾಡ್ತೀನಿ. ಗಟ್ಟಿಲಕ್ಕಮ್ಮನ್ ಮಾಡ್ತೀನಿ. ನಿನ್ಗೆ ಒಳ್ಳೇದಾಗಲ್ಲ, ದೇವ್ರ ಮಾಡಿ ಬಂದ್ಬಿಡ್ತೀನಿ. ನಿಜ ಹೇಳೆ ಸತ್ಯ ಹೇಳೆ. ನಮ್ಮ ದೇವರು ಪವರ್ಫುಲ್, ಹೋಗಿ ದೇವ್ರ ಮಾಡಿ ಬಂದ್ಬಿಡ್ತೀನಿ. ನಿನ್ಗೆ ಒಳ್ಳೇದಾಗಲ್ಲ ಆಮೇಲೆ. ನಿಜ ಹೇಳು. ಇದೇನಮ್ಮ ಸಣ್ಣ ಕೋಳಿಗೆ ದೇವ್ರು ದಿಂಡ್ರು ಅಂತೀನಿ ನೀನು? ಇದು ಯಾಕಮ್ಮ ಹಿಂಗಾಡ್ತೀಯಲ್ಲ ನೀನು? ಕೋಳಿ ಕಂಡೆ ಕೂತಿದ್ದಾನಮ್ಮ ನಮ್ಮನೇಲಿ ಎಷ್ಟೋ ಬಾರಮ್ಮ ನೋಡು. ತಿಮ್ಗೆ ಅಜ್ಜಿ ನನ್ಗೇನೋ ಇವಳಿಗೆ ಕೋಳಿನ ತಿಂದಿರಂಗೆ ಕಾಣಿಸ್ತದ. ಇವಳಿಗೆ ಕರೆಕ್ಟಾಗಿ ಇಟ್ಕೊಂಡು ಕೇಳಿ, ಇವಳು ಅವಾಗ ಬಾಯಿಗೆ ಬಿಡ್ತಾಳೆ. ನೀವು ಸರಿಯಾಗಿ ಮಾಡಿ ಇವಳಿಗೆ. ಲೇ ತಿಮ್ಮಜ್ಜಿ ಏನ್ ಮಾಡಲ್ಲ ಅವಳನ್ನ? ಸುಮ್ಮನೆ ಇರೇನು ಕರೆಕ್ಟಾಗಿ ಮಾತಾಡೆ. ನಿಜ ಹೇಳೆ ಕಂತ್ರಿ ಮುಂಡೆ, ಇಲ್ಲ ಅಂದ್ರೆ ನೋಡು ನಿನ್ಗೆ ಸರಿಯಾಗಿ ಮಾಡ್ತೀನಿ ನಾನು. ತೆಗೆದ್ ಬಿಟ್ಟೆ ಅಂದ್ರೆ ಹಂಗೆ ಇದಾಗೋಬೇಕು. ನಮ್ಮ ಮನೆ ಕೋಳಿನ ಇಟ್ಕೊಂಡು ತಿಂದ್ಬಿಟ್ಟು ಈಗ ನನ್ನ ಮೇಲೆ ಹೇಳ್ತಾ ಇದೀಯೇನೆ ಚಾಂಡಾಳಿ. ನಿನ್ಗೇನೆ ಕಡಿಮೆ, ನನ್ಗೇನೆ ಇದ್ದಿತ್ತು. ನೀನು ಇರ್ಲಿವೇನೆ ಕೋಳಿ ಕುಯ್ಕೊಂಡು ತಿನ್ನಿವೆ, ನಮ್ಮ ಕೋಳಿನೇ ಬೇಕಾಗಿತ್ತೇನೆ ನಿನ್ಗೆ? ಯಾಕಮ್ಮ ಹಂಗೆ ಮಾತ್ಕೊ ಹಂಗೆ ಹೊಡಿತೀಯಲ್ಲ? ಸುಮ್ನಿರಮ್ಮ, ನಾನು ತಿಂದಿಲ್ಲ ಕಣ. ನಮ್ಮನೆ ನಮ್ಮ ಅಪ್ಪ ಆಯ್ತು ನಮ್ಮ ಗಂಡ ತಂದಿತ್ತು ಕಣ, ಅದ್ ಮಾಡ್ಕೊಂಡು ತಿಂದಿದ್ ನಾವು. ಅವಳು ಪಾತೆ ಸುಳ್ಳು ಹೇಳ್ತಾಳೆ ಕಣ. ನಡಿಯೇ ದೇವಸ್ಥಾನಕ್ಕೆ ನಡಿಯ, ಪ್ರಮಾಣ ಮಾಡು. ನಮ್ಮ ಕೋಳಿ ತಿಂದಿಲ್ಲ ಅಂತ ನೀನು ಪ್ರಮಾಣ ಮಾಡ್ಬಿಡತ್ರಿ. ನೀನು ಮಾತಾಡ್ಸೋರು ಕೇಳ ನಾನು. ಕಂತ್ರಿ ಲೌಡಿ, ನಮ್ಮ ಮನೆದಾಗ ಕುಯ್ಕೊಂಡು ತಿಂದ್ಬಿಟ್ಟು ಏನು ಆಡ್ತಿಲೇ? ಬೇಕು ಅಂದ್ರೆ ನಾನೇ ಕೊಡ್ತಿದ್ನಲ್ಲೇ. ನಮ್ಮ ಕೋಳಿ ಕುಯ್ಕೊಂಡು ತಿಂದಿದ್ದಿಲ್ಲ, ನಿನಗೆ ಬರಬಾರದು ಬರ. ನಿನಗೆ ಹಣೆಗೆ ಅಕ್ಕಿ ಇಕ್ಕ, ನಿನಗೆ ಕುಲ್ಬಾ ನೋಟ, ನಿನಗೆ ಬರಬಾರದು ಬರ. ಇಂಥದಾಗ ಪ್ಲೇಟ್ ಗಂಟೆಯಲ್ಲಿ ನಿನಗೆ ಗಂಟೆದ ಗಟಾಸ್ಲಿ, ನಿನಗೆ ಕೂರ್ಸ್ಕೊಳ್ಬಾ ನೋಟ, ನಿನಗೆ ಬರಬಾರದು ಬರ. ನಿನ್ಗೇನೆ ಬಂದಿದ್ದು. ಅದೇನು ಹಂಗೆ ಬೈತೀಯಲ್ಲ? ಆ ಕೋಳಿ ರೈಟ್ ಏನು ಹೇಳು, ಬಿಸಾಕ್ತೀನಿ. ಹಿಂಗೆಲ್ಲ ಬೈಬೇಡ ನೀನು. ಹಂಗಾರೆ ಕಂತ್ರಿ ಲೌಡಿ ನೀನೇ ಕುಯ್ಕೊಂಡು ತಿಂದಿರೋಳು. ತಿರ್ಗಿ ಏನಿಗೆ ಕೇಳ್ತೀರಾ ಅವಳಿಗೆ? ಅವಳೇ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂತಲ್ಲ, ಅವಳೇ ಕುಯ್ಕೊಂಡು ತಿಂದಿರೋದು. ಇಲ್ಲತ್ತ ಅಕ್ಕಪಕ್ಕದಲ್ಲಿ ಹಿಂಗೆ ಮಾಡಿದ್ರೆ ಹೆಂಗ ಅದಕ್ಕೆ ನೀನೇನು ಇಂಥ ಬುದ್ಧಿ ಕಲ್ತಿದ್ದಿ? ಅಯ್ಯೋ ಲಕ್ಷ್ಮಕ್ಕ, ಮನೆ ತಕ್ಕ ಬತ್ತು ಹಿಂಗೆ ಕಡ್ಡಿ ಅಷ್ಟೇ ಅಲ್ಲೇ ಬಿದ್ದೈತೆ ಕಣ್ ಲಕ್ಷ್ಮಕ್ಕ. ಅದಕ್ಕೆ ಕುಯ್ಕೊಂಡು ಸಾರು ಮಾಡ್ಕೊಂಡು ತಿನ್ಕೊಂಡು ತಪ್ಪೇನು ಅಂದಿಯಾ? ಕಂತ್ರಿ ಲೌಡಿ ಕಿತ್ತೋದ್ ಮುಂಡೆ, ಚಂಬೇಲ್ ಮುಂಡೆ, ನಿನಗೆ ಮಾಡ್ಕೊಡ್ತೀನಿ ಕಣೆ, ನ್ಯಾಯ ಕೊಡ್ತೀನಿ ನಿನಗೆ. ನ್ಯಾಯ ಕೊಟ್ಟು ನಿನಗೆ ದಂಡ ಹಾಕಿಸ್ತಾರೆ ಕೇಳ್ಕೊ ನಿನಗೆ. ನ್ಯಾಯಪಾಯ ಅಲ್ಲ ಅಂತ ಇದು ಮಾಡ್ಬೇಡ. ಅದೇನು ದುಡ್ಡು ಎಷ್ಟು ಹೇಳು, ಮಾಡ್ಕೊಡ್ತೀನಿ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಕೈ ತಪ್ಪ ಆಗದೆ. ನಿನ್ನ ಸೊಸೆಗೂ ಸಾರು ಕೊಟ್ಟಿರ್ಲಿಲ್ಲ ರಾತ್ರಿ? ಉಣ್ಲಿದ್ರೆ ಕೇಳಿ ನಿನ್ನ ಸೊಸೆ. ಇಲ್ಲ ತಕ್ಕ, ನೀ ಸಾರು ಕೊಟ್ಟೆ, ನೀನು ನಮ್ಮ ಕೋಳಿ ಸಾರು ಅಂತ ಹೇಳ್ಬಿಟ್ಟ ಕೊಟ್ಟೆ. ನಾನು ಹೇಳಿಲ್ವೇನೆ ನಿಮ್ಮ ಕೋಳಿ ಸಾರು ಮಾಡಿದ್ರೆ ತಗೋ ಅಂತ? ನಿಮ್ಮ ಮತ್ತೆಗೂ ಇಕ್ಕು ಅಂತ ಹೇಳಿರ್ಲಿಲ್ವೇ? ಅದು ನಾನು ಯಾರಿಗೂ ನಮ್ಮ ಅತ್ತೆಗಾರೆ ಬೇರೆ ಆಗಿತ್ತಲ್ಲ, ಅದಕ್ಕೆ ಅವ್ರಿಗೇನು ಇಕ್ಲಿಲ್ಲ, ನಾನು ಮಾತ್ರ ಉಂಡೆ. ಅಯ್ಯೋ ಅತ್ತೆ ಅದು ಅದು ಹೆಂಗೋ ಹೇಳ್ತಾರಲ್ಲ ಕಂತ್ರಿ,
ಮನೇಲಿ ಇತ್ಕೊಂಡಿನಿ ನಾವ ಯಾರ ಕೋಳಿ ಏನನ್ನು ಕೋಳಿ ಇಲ್ಲ ಏನಿಲ್ಲ ಅವ್ಳ್ ಕೋಳಿ ಸಾರು ಇಸ್ಕೊಂಡು ಉಂಡ್ಲು ಹಾಗಾದ್ರೆ ಗೊತ್ತಾಗ್ಲಿವೇನೆ ನಿನ್ಗೆ ನಿನ್ನಂತ ಮನೇಲಿ ಮಾಡಿಕೊಂಡಿದ್ದೀನಲ್ಲ ನಾನು ಅದೇನಾರು ಆಗ್ಲಿಲ್ಲ ತಾ ನನ್ನ ಕೋಳಿ ರೇಟು 3,000 ರೂಪಾಯಿ ಕೆಜಿ 1,000 ರೂಪಾಯಿ ಸುಮ್ಮನೆ 3,000 ರೂಪಾಯಿ ದುಡ್ಡು ಮಡಗು ಅಷ್ಟೇ ವೈಚ್ ಕೇಳಿ ನೀವ್ ಆತರ ಬಿಗಿಗೆ ಮಾಡಿದ್ರೆ ಅವಳು ಬಗ್ಗದು ಇಲ್ಲಾಂದ್ರೆ ಬಗ್ಗದಿಲ್ಲ ಅವಳು ಲತಾಗೆ ಅಮ್ಮ ಏನು ಕೋಳಿಗೆ 3,000 ಹೇಳ್ತೀಯಲ್ಲ ಅಷ್ಟೆಲ್ಲ ಕೊಡಲ್ಲ ಒಂದು 200-300 ಕೊಡ್ತೀನಿ ಈಸ್ಕೊ 200-300 ಕೊಡ್ತೀನಿ ಅಂದ್ರೆ ನ್ಯಾಯಕ್ಕೆ ಸೇರಿಸ್ತೀನಿ ಕಂತ್ರಿ ಮುಂಡೆ ಮಡಗ್ 3,000 ರೂಪಾಯಿ ಮಡಗ್ಬೇಕು ಅಂದ್ರೆ ಮಡಗ್ಬೇಕು 3,000 ರೂಪಾಯಿ ಎಲ್ಲ ಆಗಲ್ಲ ನಂತವಿಲ್ಲ ಅಷ್ಟೊಂದಿಲ್ಲ ಆಯ್ತು ಸರಿ 2,000 ಕೊಡ್ತೀನಿ ಈಸ್ಕೊ ಗೃಹಲಕ್ಷ್ಮಿ ದುಡ್ಡು ಬರ್ಲಿ ಕೊಟ್ಟಾನು ಯಾವ ಲಕ್ಷ್ಮಿದಾರ ಆಗ್ಲಿ ಫಸ್ಟ್ ಮುಂಚಿತ ದುಡ್ಡು ತಂದು ಮನೆ ತಕ್ ಮಡಗು ಸಂಜೆ ಹೊತ್ತು ದುಡ್ಡು ನನ್ನ ಮನೆ ಬಾಗ್ಲಿಗೆ ಬರ್ಲಿಲ್ಲ ನಾಳೆ ಒತ್ತಾರೆ ನಿನಗೆ ಕಂಪು ಕಟ್ಸಿ ನಿನ್ನ ನ್ಯಾಯ ಕೊಟ್ಟಾನು ಆಯ್ತು ಬಿಡಮ್ಮ ತಂದ್ಕೊಟ್ಟಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಕ್ಕಪಕ್ಕ ಯಾರು ಈ ಥರ ಕೋಳಿ ಕಟ್ಟಿದ್ರೆ ಅವ್ರ ನೇಮ್ನ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ